ಮೇ ಬಿ ನಂದು ಎಲ್ಲ ಮೋಟಿವೇಶನ್ ಇದೆ ಆಯ್ತು ಅನ್ಸುತ್ತೆ. ಒಂದ್ಸಲ ವೈರಲ್ ಆಗ್ಬೋದು, ನಾನು ಅದನ್ನೇ ಕಂಟಿನ್ಯೂ ಮಾಡೋದು. ಎಷ್ಟು ಡ್ರಾಪ್ ಆಯ್ತು ಅಂತಂದರೆ ಐ ಕುಡ್ ಸಿ ಲಿಟ್ರಲಿ 1-2,000 ಹಂಗಂಗೆ ಹೋಗ್ತಿದ್ರು. ಬೆಳಿಗ್ಗೆ 300 ಹೊರೆ, ಮಧ್ಯಾಹ್ನ ಮೇಲೆ 400 ಹೋದರೆ ಹಂಗಂಗೆ ಹೋಗ್ಬೋದು. ಮತ್ತು ಕೆಲವರೆಲ್ಲ ನಿಮ್ದೀಗ ವೀಡಿಯೋ ಕಾಮ್ಕೆ ನಂಗೆ ಮನ್ಸತ್ತಿಲ್ಲ ಹಂಗೆ ಹಿಂಗೆಲ್ಲ ಅನ್ಕೊಂಡು ಅಂದರೆ ಎಲ್ಲ ಎವ್ರಿ 2 or 3 ರೀಲ್ಸ್ ಮಧ್ಯೆ ಹಾಕೋದೆಲ್ಲ 1 million 2 million 3 million ಈ ಥರ ಓಡ್ತಾನೆ ಇದೆ. ನಂಗಂತೂ ಭಯಂಕರ ಖುಷಿ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ಎಲ್ಲ ಗಮ್ಮತ್ತಂಗಿದ್ರಿ ಅಲ್ಲ. ಟೈಮ್ ಎಷ್ಟು ಅಂತ ಹೇಳ್ಕ 7:45 ಈಗ 7:45 ರಾತ್ರಿ, ಬೆಳಿಗ್ಗೆ ಅಲ್ಲ. ಸೊ ನಾನೆಂತ ಮಾಡಿದೆ ಅಂತಂದರೆ ಇವತ್ತು ಆಫೀಸೆಲ್ಲ ಮುಗಿಸಿ 7 ಗಂಟೆ ಹಾಗೆ ರೀಚ್ ಆದೆ ಮನೆಗೆ. 6:45 ಅಂತ ಸ್ವಲ್ಪ ಬೇಗ ರೀಚ್ ಆಗಿ ಸ್ವಲ್ಪ ಅನ್ನಕ್ಕೆಲ್ಲ ಇಟ್ಟು ಈಗಲೇ ಪಟ್ಟ ಒಂದು ವೀಡಿಯೋ ಮಾಡುವಂಥ ಥಿಂಕ್ ಮಾಡಿ. ಬಿಕಾಸ್ ನಂಗೆ ಗೊತ್ತಿಲ್ಲ, ನಂಗೆ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಅಂದ್ಕೊಂಡು ಮತ್ತು ಇಫ್ ನಾಟ್ ಟುಡೇ ದೆನ್ ವೆನ್. ನಿಮಗೆ ಥಂಬ್ನೇಲ್ ಆರ್ ಟೈಟಲ್ ಕಂಡಾಗ ಗೊತ್ತಾಗಕ್ಕೆ ನಾನು ಯಾವುದ್ರ ಬಗ್ಗೆ ಮಾತಾಡೋದಂತ. ಇವತ್ತು ಮುಂಚೆನೇ ಒಂದು ವೀಡಿಯೋ ಹಾಕಿದ್ದೆ ಶಾರ್ಟ್ಸ್, ಅದನ್ನ ಹೆಚ್ಚಿನ ಜನ ಕಾಣಲಿಲ್ಲ ಅನ್ಸುತ್ತೆ. ಅಂತಂದರೆ ನನಗೆ ನಂದು 100K ಫಾಲೋವರ್ಸ್ ಕಂಪ್ಲೀಟ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ತುಂಬ ವೆಯ್ಟ್ ಮಾಡೋದಂಥ ಮೂಮೆಂಟ್ ಇದೆ. ಫೈನಲಿ ಬಂದಿದೆ. ಎಷ್ಟು 1 ವಾರ ಆಯಿತಾ? 1 ವಾರ 10 ದಿನ ಆಯ್ತು ಅನ್ಸುತ್ತೆ ಆಲ್ರೆಡಿ. ಚಿಕ್ಕ ಪುಟ್ಟ ಸೆಲೆಬ್ರೇಷನ್, ಒಂದು ಸ್ವಲ್ಪ ಕೇಕೆಲ್ಲ ಕಟ್ ಮಾಡಿ ಬಾಬುಗೆ ನೇಷನಿಗೆ ಹೋಗಿ ನಾನು ಕಿರಣ್ ಇಬ್ಬರೇ ಹಂಗೆ ಸೆಲೆಬ್ರೇಟ್ ಮಾಡಿದೆ. ಆ್ಯಂಡ್ ಇನ್ನೊಂದು ಪ್ರಾಜೆಕ್ಟ್ ಅಂತಲೂ ಮಾಡಿದೆ. 3 ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ನಡೆಸುವಂಥ ವಿಮೆನ್ ಲೆಡ್ ಸ್ಮಾಲ್ ಬಿಸ್ನೆಸ್ನ ಪ್ರಮೋಟ್ ಮಾಡಿದೆ ಫಾರ್ ಫ್ರೀ ಆಫ್ ಕಾಸ್ಟ್, ವಿದೌಟ್ ಬಾರ್ಟರ್ ಕೊಲಾಬ್ಸ್ ಅಲ್ಲ. ನಾನೇ ಪರ್ಚೇಸ್ ಮಾಡಿ ಅವ್ರನ್ನ ನಂದು ಅಕೌಂಟಲ್ಲೇ ಎಂಥದ್ದು ಪ್ರಮೋಟ್ ಮಾಡಿದೆ ಅಂದ್ಕೊಂಡು. ಇಷ್ಟ ಆದರೆ ಮಾತ್ರ. ಆ್ಯಂಡ್ ಸುಮಾರೆಲ್ಲ ಮೇಲ್ಸ್ ಎಲ್ಲ ಬಂದಿತ್ತು, ಅದ್ರಲ್ಲಿ ಸೆಲೆಕ್ಟ್ ಮಾಡಿ ನಾನು ಒಂದು ಆಯಿತು, ಇನ್ನೂ 2 ಆಲ್ರೆಡಿ ಪ್ರಾಡಕ್ಟ್ಸ್ ರಿಸೀವ್ ಆಯಿತು. ಅದು ನಂಗೆ ನೋಡ್ಕೋಬೇಕಿತ್ತು ಅಷ್ಟೇ. ಸೊ ಇಷ್ಟೆಲ್ಲ ಜರ್ನಿ ಹೆಂಗಿತ್ತು ಅಂತ ಹೇಳೋದಾದರೆ, ಜರ್ನಿ ವಾಸ್ ನಾಟ್ ಈಸಿ ಅಟ್ ಆಲ್. ಓವರ್ ಜರ್ನಿ ಹೆಂಗಿತ್ತು ಅಂತ ಹೇಳೋಕ್ಕೆ 15-20 ಮಿನಿಟ್ಸ್ ಮೇ ಬಿ ಸಾಕಾತಿಲ್ಲ, ಅಷ್ಟಪ್ಪ ಹೇಳೋಕ್ಕಿತ್ತು. ಆದರೂ ಅದರಲ್ಲೇ ಕಂಪ್ಲೀಟ್ ಮಾಡಿದೆ. ಎಂತಂದರೆ ಫಸ್ಟಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೆಂಗಿತ್ತು ಅಂತಂದರೆ, ನಾನೀಗ ಕೆಲವು ಹೇಳುವ ವಿಚಾರ ಎಲ್ಲ ಮುಂಚೆನೂ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳಿರ್ಬೋದು, ನೀವು ಕಂಡಿರ್ಬೋದು. ಯಾವತ್ತಿಂದ ಆಸೆ ಇದ್ದಿತ್ತು ನನಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ. ನನ್ನದೇ ಚಾನಲ್ ಅದೆಲ್ಲ ನಂಗೆ ಗೊತ್ತಿಲ್ಲ, ಮುಂಚೆ ಹೆಂಗೆ ವರ್ಕ್ ಆಗುತ್ತೆ ಎಂಥದ್ದು ಗೊತ್ತಿಲ್ಲ. ಯೂಟ್ಯೂಬ್ ಮಾಡೋದಂತಂದರೆ ತುಂಬ ದೊಡ್ಡ ವಿಷಯ ಆಯಿತಾ. ಇನ್ಸ್ಟಾಗ್ರಾಮಲ್ಲಿ 100K 1,00,000 ಜನ ಇದ್ರು ಇನ್ಸ್ಟಾಗ್ರಾಮಲ್ಲಿ ಅಂತಂದರೆ ತುಂಬ ದೊಡ್ಡ ವಿಷಯ. ಬಟ್ ನಂಗೆ ಅದೆಲ್ಲ ತಲೆರಿರಲಿಲ್ಲ. ನನಗೆ ಕ್ಯಾಮ್ರಾ ಇಟ್ಕೊಂಡು ಮಾತಾಡೋದು, ನಾನು ಈಗ ಹೆಂಗೆ ಮಾತಾಡ್ತಿದ್ದಲ್ಲ, ಒಳ್ಳೆ ಫ್ರೆಂಡ್ಸ್ ಜೊತೆಗೆ ಮಾತಾಡೋದು, ಒಂದು ರ್ಯಾಂಡಮ್ ಟಾಪಿಕ್ ಬಗ್ಗೆ ಮಾತಾಡೋದು, ಒಂದು ಸ್ವಲ್ಪ ಇದೆಲ್ಲ ತುಂಬ ಜಾಸ್ತಿ ಇಷ್ಟ ಆಯಿತು. ಅದಕ್ಕೆ ನಾನು ಮುಂಚೆ ನನ್ನ ಅಮ್ಮದು ಪಪ್ಪದು ಫೋನಲ್ಲೆಲ್ಲ ಸುಮ್ಮನೆ ಹಿಂಗೆ ರ್ಯಾಂಡಮಾಗಿ ವೀಡಿಯೋ ಎಲ್ಲ ಮಾಡ್ತಿದ್ದೆ. ಗೊತ್ತಿಲ್ಲ, ಆ ಟೈಮಲ್ಲಿ ಇದ್ದದ್ದು ಒಂದು ಚಿಕ್ಕ ಆಸೆ ಇಲ್ಲಿವರೆಗೆ ಕರ್ಕೊಂಬತ್ತೆ ಅಂದ್ಕೊಂಡು. ಮುಂಚೆ ವೀಡಿಯೋದಂಗೂ ಹೇಳ್ದಂಗೆ ನಾನು ಐಫೋನ್ ಫಸ್ಟಿಗೆ ತಗೊಂಡು, ಅದು EMI ಮಾಡಿ, ಕೆಲಸ ಬಿಟ್ಟು EMI ಮಾಡಿ ತಗೊಂಡದ್ದೇ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡುವಂಥ. ಯಾವುದು 2.5 ವರ್ಷದ ಹಿಂದೆ 3 ವರ್ಷದ ಹಿಂದೆ ಐಫೋನ್ 13 ತಗೊಳೋದು. ಬಟ್ ಆ ಟೈಮಲ್ಲಿ ನಂಗೆ ಅದೇ ಎಂಥದ್ದು ಐ ಹ್ಯಾಡ್ ನೋ ಕ್ಲೂ ಎಂತ ಮಾಡೋದು ಅಥವಾ ಕ್ರಿಟಿಸಿಸಮ್ ಬರ್ಬೋದು, ಎಂಥದ್ದು ಐಡಿಯಾನೇ ಇರಲಿಲ್ಲ. ಈಗೆಲ್ಲ ನಮ್ಮ ಸುತ್ತಮುತ್ತ ತುಂಬ ಜನ ಇದ್ರು. ಬಟ್ ಆ ಟೈಮಲ್ಲಿ ಕುಂದಾಪುರದಲ್ಲಿ ಕಾಂಟೆಂಟ್ ಮಾಡೋದು ಇಲ್ಲಿ ಅಥವಾ ಸುತ್ತಮುತ್ತಲೆಲ್ಲ ತುಂಬ ಕಮ್ಮಿ ಜನ ಆಯಿತಾ. ಈಗ ಸುಮಾರು ಜನ ಬಟ್ ಹೇಳ್ತಾರಲ್ಲ, ಎಲ್ಲಿ ಸ್ಟಾರ್ಟ್ ಮಾಡೋದಂತ ಗೊತ್ತಿಲ್ಲ, ಅಟ್ಲೀಸ್ಟ್ ಎಂತಾದರೂ ಒಂದು ಮಾಡಿ. ಅದಕ್ಕೆ ನಾನು ಫೋನ್ ತಗೊಂಬಿಟ್ಟು. ಬಟ್ ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಬೇಡಿ ವಿದೌಟ್ ಎನಿ ಐಡಿಯಾ. ಬಟ್ ನಾನು ಮಾಡಿದ್ದೆ, ನಾನು ಸುಮ್ಮನೆ ಹಾಗೆ ಬಾವಿಗೆ ಹರಿದೆ. ಬಟ್ ಫಿನಾನ್ಷಿಯಲ್ ಲಾಸ್ ಆ ಟೈಮಲ್ಲಿ ಸುಮಾರೆಲ್ಲ ಆಯಿತು. ಬಟ್ ಸಮ್ಹೌ ಐ ಸ್ಟಾರ್ಟೆಡ್. ಫಸ್ಟ್ ವೀಡಿಯೋ ನಾನು ಇದನ್ನು ಮುಂಚೆ ಹೇಳಿದ್ದೆ. ಫಸ್ಟ್ ವೀಡಿಯೋ ನಾನು ರೇಡಿಯೋ ಕುಂದಾಪುರದಲ್ಲಿ ನಾನು ಹಾಯ್ ನಮಸ್ಕಾರ ನಾನು ಸುಷ್ಮಿತಾ ಸಾಲಿಗ್ರಾಮ, ನಾನು ಹಾಯ್ ನಮಸ್ಕಾರ ನಾನು ಸುಷ್ಮಿತಾ ಸಾಲಿಗ್ರಾಮ, ಇದು ಇವತ್ತಿನ ವಾರ್ತೆ ಅದೆಲ್ಲ ಹೇಳ್ತಿದ್ದೆ ನಾನು ನ್ಯೂಸ್ ಚಾನಲಲ್ಲೇ ಪತಿಗೆ. ಸೇಮ್ ನಾನು ರೇಡಿಯೋ ಕುಂದಾಪುರಕ್ಕೆ ಹೋದಲ್ಲೂ ನಂದು ಆ ಲೈನ್ ಹಾಕಿದ್ದೆ. ಆ್ಯಂಡ್ ಅದು ಫಸ್ಟಿಗೆ ನಂದು 100K 200K ಓಡಿದಿತ್ತು. ಅದು ನಾನು ಫಸ್ಟಿಗೆ ಯಾವುದು ಲ್ಯಾಂಗ್ವೇಜಲ್ಲಿ ಮಾಡಿದೆ ಅಂದರೆ ಕನ್ನಡದಲ್ಲೇ. ಬಟ್ ಬೆಂಗಳೂರು ಅವ್ರು ಉಡುಪಿ ಕನ್ನಡ ನಾರ್ಮಲ್ ಅಂದ್ರೂ ಕಷ್ಟ, ಶುದ್ಧ ಅಂದ್ರೂ ಕಷ್ಟ. ಅರ್ಥ ಆಗ್ತಲ್ಲ ನಿಮಗೆ, ಉಡುಪಿ ಅವ್ರು ಬೆಂಗಳೂರು ಕನ್ನಡ ಅದರ ಕನ್ನಡದಲ್ಲಿ ಮಾತಾಡಿದ್ದೆ. ಬಟ್ ಎಲ್ಲರೂ ಕಾಮೆಂಟ್ ಮಾಡ್ರಿ, ರೇಡಿಯೋ ಕುಂದಾಪುರ ಅಂತಿದ್ರಿ, ನೀವು ಕುಂದಾಪುರ ಕನ್ನಡದಲ್ಲಿ ಮಾತಾಡೋಕ್ಕಾಗಲಿಲ್ಲ ಅಂದ್ಕೊಂಡು. ಸೊ ನನಗೆ ಆಗ ತಲೆ ಹೊಳಿತು, ಹೌದಲ್ಲ ವೈ ಆಮ್ ಐ ಶೈ, ನಂಗೆ ಕುಂದಾಪುರ ಕನ್ನಡದಲ್ಲಿ ನಾನು ಮಾತಾಡ್ಲಕ್ಕಲ್ಲ, ನಾನು ಎಂತಕ್ಕೆ ಮಾತಾಡಲಿಲ್ಲ ಅಂದ್ಕೊಂಡು. ನೆಕ್ಸ್ಟ್ ಆ್ಯಕ್ಚುಲಿ ಅದೇ ದಿನ ನಾನು ಕುಂದಾಪುರ ಕನ್ನಡದಲ್ಲೂ ಮಾತಾಡಿದ್ದೆ, ಆ ಕ್ಲಿಪ್ಪನ್ನು ಹಾಕ್ದು. ಅದು ಇನ್ನೂ ಜಾಸ್ತಿ ಓಡ್ತು, ಮೇ ಬಿ ಒಂದು 300K. ಆ ಟೈಮಲ್ಲಿ ನಂಗೆ ಅದೇ ದೊಡ್ಡದು, 3,00,000 ಜನ ಕಂಡ್ರಂದರೆ ಒಬ್ಬ. ಈಗ ನನಗೆ ಡೈಲಿ ಬೇಸಿಸಂಗೆ ಬಂದಂಗೂ ಬತ್ತು, ಥ್ಯಾಂಕ್ ಗಾಡ್, ಟಚ್ ವುಡ್. ಆ ಥರ ಸ್ಟಾರ್ಟ್ ಮಾಡೋದು ಕುಂದಾಪುರ ಕನ್ನಡದಲ್ಲಿ ವೀಡಿಯೋ ಮಾಡುವ ಅಂತ ನನಗೆ ಐಡಿಯಾ ಹೊಳ್ದದ್ದು ಆ ಟೈಮಲ್ಲಿ. ಅದಾದಮೇಲೆ ನನಗೆ ಆ ವೀಡಿಯೋದಲ್ಲಿ ಸ್ವಲ್ಪ ಒಂದು 5,000 ಜನರವರೆಗೆ, ಅದಾದಮೇಲೆ ನಾನು ಸ್ವಲ್ಪ ರ್ಯಾಂಡಮ್ ವೀಡಿಯೋ ಎಲ್ಲ ಹಾಕ್ತಿದ್ದೆ, ಅಲ್ಲಿಗೆ 5,000 ಜನರವರೆಗೆ ಅಲ್ಲಿ ಬಂದ್ರೆ.
ಮತ್ತೆ ಇನ್ನೊಂದು ಟರ್ನಿಂಗ್ ಪಾಯಿಂಟ್ ಅಂದರೆ ಈ ಟ್ರೆಂಡಿಂಗ್ ರೀಲ್ಸ್ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತಂದರೆ ಅದೇ ಕರಿಮಣಿ ಮಾಲೀಕ ನೀನಲ್ಲ, ಆ ಟ್ರೆಂಡಿಂಗ್ ಸಾಂಗಿಗೆ ಎಲ್ಲರೂ ಮಾಡಿ ಹಾಕ್ತಿದ್ರ. ನಂಗೂ ಒಂದಷ್ಟು ಮಾಡೋದಾ ಬೇಡ ಮಾಡೋದಲ್ಲ, ಆ ವಿಡಿಯೋಗೆ ಕರಿಮಣಿ ಮಾಲೀಕ ನೀನಲ್ಲ ಆ ಸಾಂಗ್ ಹಾಕದ್ನ, ಅದು ವಿಡಿಯೋ ಹಿಟ್ಟಾಯ್ತು ಅಂತ ತುಂಬ ಓಡಿತು. 400K ಮೇಲೆ ಹೋಯ್ತು, 4 ಲಕ್ಷ ಜನ ಮೇಲೆ ಕಣ್ಣೀರು. ಅಷ್ಟೊತ್ತಿಗೆ ನನಗೆ 10K ಹಿಟ್ಟಾಯ್ತು ಟ್ರೆಂಡಿಂಗ್ ರೀಲ್ಸ್ ಇದು ಕಾಣಿ. ಬಟ್ ನಾನು ಈಗ ಟ್ರೆಂಡಿಂಗ್ ರೀಲ್ಸ್ ಮಾಡೋದಿಲ್ಲ. ಬಟ್ ಹಾಂ, ಆ ಥರ ನಾನು 10K ಆದ ಅಷ್ಟೊತ್ತಿಗೆ ಓಹ್ ಗಾಡ್ 10K ಅಂದರೆ ಎಂತ, ಐ ಆಮ್ ಆನ್ ಕ್ಲೌಡ್ 9, ಫುಲ್ ಖುಷಿ. ಆ್ಯಂಡ್ 10K ಹಬ್ಬಕ್ಕೆ ನನಗೆ ಹೆಚ್ಚೊತ್ತು ತಗೊಂಡ್ಲಿಲ್ಲ ಟು ಬಿ ಆನೆಸ್ಟ್. ಅಷ್ಟು ದಿನ ನಾನು ಮ್ಯಾನಿಫೆಸ್ಟ್ ಮಾಡೋದಿತ್ತಲ್ಲ ಮಾಡ್ಕೊಂಬುದು. ಸೊ ಎಂತ ಮಾಡೋನು 10K ಆತಿರ್ಲಿಲ್ಲ. ಬಟ್ ಸುಮ್ಮನೆ ಏನೋ ಐಕಂತ ಹಾಕೋದಲ್ಲ, ಔಟ್ ಆಫ್ ದ ಬ್ಲೂ ಯಾವುದೋ ಹಾಕಿದಾಗ ಆಗ 10K ಆದದ್ದು. ಸೊ ನಾವು ಚೇಸ್ ಮಾಡೋದಕ್ಕಿಂತ ಅಟ್ರ್ಯಾಕ್ಟ್ ಮಾಡ್ಕೊಂತಾರಲ್ಲ, ನಾವು ಐಲಿ 10K ಐಲಿ 20K ಐಲಿ 100K ಐಲಿ ಅಂತ ಮಾಡೋದಕ್ಕಿಂತ ನಮ್ಮ ಕೆಲಸ ನಾವು ನಿಧಾನ ಮಾಡ್ತಾ ಹೋರೆ ಯಾವುದೋ ಒಂದು ಕ್ಲಿಕ್ ಅಲ್ಲಿ ನಾವು ಗೆದ್ದಂಗೆ. ಸೊ ಈ ಥರ ನಂದು ಹಿಂದಿನ ಸ್ಟೋರಿ. ಅದಾದಮೇಲೆ ಎಂತ ಮಾಡಿದೆ ಅಂತಂದರೆ ಐ ವಾಸ್ ಕ್ಲೂಲೆಸ್. ಓಕೆ, ಇದೆಲ್ಲ ನಾನು ಒಂದು ಟ್ರೆಂಡಿಂಗ್ ವಿಡಿಯೋ ಮಾಡಿ ಹಾಕಿದೆ, ಅದರಲ್ಲಿ 10K ಆದ್ರೆ ಅದಾದಮೇಲೆ ಇನ್ನೊಂದು ಯಾವುದೋ ನನ್ನ ಅದೊಂದೇನೋ ಸಾಂಗ್ ಇದ್ದಿತ್ತು. ಅದು ನಾನು ಎಂಥದ್ದು ಸೀರೆ ಉಟ್ಕೊಂಡಿದ್ದೆ ಯಾವುದೋ ಒಂದು ಫಂಕ್ಷನಿಗೆ, ಅದನ್ನು ಮಾಡಿ ಹಾಕಿದೆ. ಅದೆಲ್ಲ ಸ್ವಲ್ಪ ಓಡಿತ್ತು, ಸ್ವಲ್ಪ ಟ್ರೆಂಡಿಂಗ್ ಯಾವುದಾದ್ರೂ ಒಂದು 2 ತಗೊಂಡು ಮಾಡ್ತಿದ್ದೆ. ಬಿಕಾಸ್ ಐ ವಾಸ್ ಕ್ಲೂಲೆಸ್, ನಂಗೆ ಎಂತ ಮಾಡೋದು ಗೊತ್ತಿಲ್ಲ. ಬಟ್ ನಾನು ಡ್ಯಾನ್ಸರ್ ಅಲ್ಲ, ಆದರೂ ಮಾಡ್ತಿದ್ದೆ ಬಿಕಾಸ್ ನಂಗೆ ಎಂತ ಮಾಡೋದು ಗೊತ್ತಿಲ್ಲ. ಅಗೇನ್ ಎಂಥದ್ದು ಒಂದು ಮಾಡಿ ಮತ್ತೆಂತ ಆಯ್ತಂದರೆ ಒಂದು ಸಲ ರಿಲೇಟೇಬಲ್ ಕಾಂಟೆಂಟ್ ಮಾಡೋಕೆ ಶುರು ಮಾಡ್ತೀನಿ. ಎಂಥದ್ರೆ ಕಾಮಿಡಿ ಆರ್ ರಿಲೇಟೇಬಲ್ ಡೈಲಿ ಲೈಫಲ್ಲಿ ಅಂತ ಹತ್ತಲ್ಲ, ನಾನು ಎಂಥದ್ದು ನನ್ನ ವೀಡಿಯೋ ಎಲ್ಲ ಸಿಕ್ಕರೆ ನಾನು ಅಟ್ಯಾಚ್ ಮಾಡ್ತೀನಿ, ಹಾಕ್ತೆ. ತಿಂಗಳಿಗೆ 3 ಸಲ ನಾನು ಊರಿಗೆ ಬರ್ತಿದ್ದೆ. ಅದಕ್ಕೆ ಬಸ್ಸಿಗೆ ಹಾಕೋ ದುಡ್ಡು ನಾನು ಉಳಿಸಿದ್ರೆ ಎಷ್ಟೋ ನಾನು ಶ್ರೀಮಂತಲಾತಿದ್ನೇನೋ ಆ ಥರ. ಮತ್ತು ಫಂಕ್ಷನಿಗೆ ಹೋದರೆ ನಾವು ಊಟ ಮಾಡಿ ಹೇಳೋಕ್ಕಿಂತ ಮುಂಚೆ ಜನ ಕಾಯ್ತಿರ್ತಾರೆ. ಆ ಥರ ಸುಮಾರೆಲ್ಲ ರಿಲೇಟೇಬಲ್ ಕಾಂಟೆಂಟ್ ಆ್ಯಂಡ್ ಕಾಮಿಡಿ ಕಾಂಟೆಂಟ್. ಸೊ ಜನ ಶೇರ್ ಮಾಡ್ತಿದ್ರು, ಜನ ಎಂಗೇಜ್ ಮಾಡ್ತಿದ್ರು, ಅವ್ರಿಗೂ ಇಷ್ಟ ಆದಿತ್ತು. ಅದು ಕೂಡ ಆ್ಯಕ್ಚುಲಿ ಒಳ್ಳೆ ಓಡ್ತಿದ್ದಿತ್ತು. ಅದಾಯ್ತು. ಆ್ಯಂಡ್ ಒನ್ ಫೈನ್ ಡೇ ನನ್ನ ಬುಕ್ ಎಂತ ಮಾಡೋದಂತ ಹೀಗೆ ಬ್ರೈನ್ ಸ್ಟಾಪ್ ಮಾಡ್ತಿಪ್ಪತ್ತಿಗೆ ನಂದು ಕವಿತೆ ಬುಕ್ ಸಿಕ್ತು. ನಾನು ಹೈಸ್ಕೂಲ್ಗಿಂತ ಜಾಸ್ತಿ ಸ್ಕೂಲಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲಲ್ಲೆಲ್ಲ ತುಂಬ ಕವಿತೆ ಅವ್ರು ಎಂಥದ್ದು ಒಂದು ರ್ಯಾಂಡಮ್ ಆಗಿ ಬರೀತಿದ್ದೆ. ನೀವು ಕವಿತೆ ಅಂತರೋ ಕವನ ಅಂತಾರೆ, ನಂಗೆ ಅದು ಎಂತಂತನೂ ಆ್ಯಕ್ಚುಲಿ ಗೊತ್ತಿಲ್ಲ. ಬಟ್ ನಂಗೆ ಹೀಗೆ ಸುಮ್ಮನೆ ಬುಕ್ಕಲ್ಲೆಲ್ಲ ಬರ್ತಿತ್ತಲ್ಲ, ಅದನ್ನು ಕಂಡ್ಕೊಂಡು ನಾನು ಬರೆದಿಡ್ತಿದ್ದೆ. ಆ್ಯಂಡ್ ನಂಗೆ ಕೆಲವು ಕಡೆ ಎಲ್ಲ ಪ್ರೈಸು ಸಿಕ್ಕಿತ್ತು, ಕೆಲವೊಂದು ಕಡೆ ಪಬ್ಲಿಷ್ ಅಂದರೆ ಹೀಗೆ ಸ್ಕೂಲಲ್ಲಿ ಅಥವಾ. ಆ್ಯಂಡ್ ಜನಕ್ಕೆ ಎಲ್ಲಕ್ಕಿಂತ ಜಾಸ್ತಿ ಅದು ಇಷ್ಟ ಆಯ್ತು, ಕವಿತೆ ಸಖತ್ ಇಷ್ಟ ಆಯ್ತಾ. ನಾನು ಫಸ್ಟಿಗೆ ಹಾಯ್ ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ, ನಾನೊಂದು ಕವಿತೆ ಬರೆದಿದ್ದೆ. ನಾನೇನು ದೊಡ್ಡ ಕವಿತೆ ಬರೋಳಲ್ಲ, ಬಟ್ ನಿಮ್ಗೆ ಇಷ್ಟ ಆದರೆ ಹೇಳಿ ಹಂಗೆ ಅಂದ್ಕೊಂಡು ಶುರು ಮಾಡೋದು. ಕವಿತೆ ಹೇಳ್ದು ಒಂದು ಆ್ಯಕ್ಚುಲಿ ಚಂದತ್ತ ಕವಿತೆ, ನಂಗೆ ಸಿಕ್ಕರೆ ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಸೊ ಅದು ಓಡುತ್ತೋ, ಅದು ಒಂದು 1 ಲಕ್ಷ ಏನೋ ಮೇಲಾಯ್ತು. ಸೊ ಅಷ್ಟೊತ್ತಿಗೆ ನಂಗೆ ಅನಿಸ್ತು, ನಾನು ಕವಿತೆ ಸೀರೀಸ್ ಮಾಡ್ಲಿಕ್ಕಲ್ಲ ಅಂದ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಫಸ್ಟಿಗೆ ಸ್ಟಾರ್ಟ್ ಮಾಡೋದು ಎಂಥದ್ದು, ಮತ್ತೆ ಅದಂಥದ್ದು. ಸೊ ಕವಿತೆಯಿಂದ ಸ್ಟಾರ್ಟ್ ಮಾಡೋಣ, ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡೋಕ್ಕೆ ಶುರು ಮಾಡ್ತಿದ್ದೆ. ಬಿಕಾಸ್ ನಾನು ಆಲ್ರೆಡಿ ಕವಿತೆ ಬರೆದಿಟ್ಟಿದ್ದೆ. ನಾರ್ಮಲಿ ಕವಿತೆ ಬರೋಕ್ಕೆ ಈಗ ನಾನು ಕೂತ್ರೆ ನಂಗೆ ಮೇ ಬಿ ಸುಮಾರು ಟೈಮ್ ಬೇಕಾಯ್ತು, ಅಷ್ಟಪ್ಪ ಟೈಮ್ ಇರ್ಬೋದು, ಬಟ್ ನನಗೆ ಯುಟಿಲೈಸ್ ಮಾಡ್ಕೊಂಬಕ್ಕಾಗ್ತಾ ಇಲ್ಲ. ಸೊ ಆ ಟೈಮಲ್ಲಿ ಆಲ್ರೆಡಿ ಮುಂಚೆ ಬರೆದಿಟ್ಟೋದು ಕವಿತೆ ಎಲ್ಲ ಇತ್ತಲ್ಲ. ಸೊ ದಿನಕ್ಕೊಂದೊಂದು ಆ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇರಲಿಲ್ಲ. ಕೆಲಸ ಇರಲಿಲ್ಲ ನನಗೆ. ನಾನು ಈಗದ ಕಂಪ್ನಿ ಜಾಯಿನ್ ಆಗೋಕ್ಕಿಂತ ಮುಂಚೆ ಕೆಲಸ ಇರಲಿಲ್ಲಲ್ಲ, ಫ್ರೀ ಟೈಮ್ ಇದೆ, ನ್ಯೂಸ್ ಕೂಡ ಬಿಟ್ಟಿದ್ದಿದೆ. ಐ ವಾಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಐ ಗೆಸ್. ಸೊ ದಿನಕ್ಕೊಂದೊಂದು ಕವಿತೆ ಹೇಳೋಕೆ ಶುರು ಮಾಡಿದೆ. ತುಂಬ ಫಾಲೋವರ್ಸ್ ಆ್ಯಂಡ್ ಎಂಗೇಜಿಂಗ್ ಆಯ್ತೈತೆ ಎಲ್ಲ ರೀಲ್ಸ್ ಕೂಡ. ಆ್ಯಂಡ್ ರೀಲ್ಸಲ್ಲಿ ಕಾಮೆಂಟ್ ಸೆಕ್ಷನ್ ಕಂಡ್ರೆ ಅಲ್ಲಿಷ್ಟು ಜನ ಯಾರು ಕವಿತೆ ಹೇಳೋರು ಎಲ್ಲ ಬಂದು ಕವಿತೆ ಹೇಳೋದು. ಆ್ಯಂಡ್ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಆ ಗ್ಯಾಪಲ್ಲಿ ನನಗೆ ಕಂಪನಿಯಲ್ಲಿ ಜಾಬ್ ಆಯಿತು. ಸೊ ಬೆಂಗಳೂರಿಗೆ ಶಿಫ್ಟ್ ಆದಮೇಲೆ ಪಿ ಜಿಲಿ ಇರ್ತಿದ್ದೆ. ಆ್ಯಂಡ್ ಪಿ ಜಿ ಬ್ಯಾಕ್ಗ್ರೌಂಡು ಅಷ್ಟು ಒಳ್ಳೆ ಇರ್ತಿರಲಿಲ್ಲ. ನಾನು ಎಷ್ಟೊತ್ತಿಗೆ ಕವಿತೆ ಶೂಟ್ ಮಾಡ್ತಿದ್ದೆ ಅಂದರೆ ಪಿ ಜಿಯೆಲ್ಲ 3 ಶೇರಿಂಗ್ ಫಸ್ಟ್, ಆಮೇಲೆ 2 ಶೇರಿಂಗ್. ಸೊ ಫಸ್ಟ್ 3 ಶೇರಿಂಗಲ್ಲಿ ಇಪ್ಪತ್ತಿಗೆ ಬೆಳಿಗ್ಗೆ 9 ಗಂಟೆವರೆಗೂ ಜನ ಇರ್ತಾರೆ, ಅಂದರೆ ನಂದು 2 ರೂಮ್ಮೇಟ್ಸ್ ಇರ್ತಾರೆ. ಮತ್ತು ಅವ್ರು 5-5:30 ಬರ್ತಾರೆ. ಮದ್ದು ಅಂಥದ್ದು ಈವ್ನಿಂಗ್ ಮೇಲೆ ಮಾಡೋಕ್ಕಾತಿಲ್ಲ ಶೂಟ್. ನನಗೆ ಮಾಡೋಕ್ಕದ ಮಧ್ಯಾಹ್ನದ ಹೊತ್ತು 9 ಗಂಟೆಯಿಂದ 10 ಗಂಟೆಗೆ ಎಂತಾದರೂ ಮಾಡೋದಾದರೆ ಮಾಡ್ಲಾಕ್, ಬಿಕಾಸ್ 10 ಗಂಟೆ ನಾನು ಆಫೀಸ್ ಹೋಗ್ತಿದ್ದೆ, 10-10:30. ಆ್ಯಂಡ್ ಮಧ್ಯಾಹ್ನ ಬಂದು ನಾನು ಆ ಕವಿತೆನೆಲ್ಲ ಶೂಟ್ ಮಾಡ್ತಿದ್ದೆ. ಆಗ ಎಂತಂದರೆ ಆ ಬ್ಯಾಕ್ಗ್ರೌಂಡ್ ಒಂಥರ ಗಲೀಜಾಗಿರ್ತೈತೆ. ಮನೇಲಾದರೂ ಆ್ಯಕ್ಚುಲಿ ಚಂದ ಇರ್ತೈತೆ ನಮ್ಮ ಬ್ಯಾಕ್ಗ್ರೌಂಡೆಲ್ಲ. ಅಲ್ಲೂ ಬ್ಯಾಕ್ಗ್ರೌಂಡ್ ಫುಲ್ ಬೆಡ್ ಅದಿದ್ದೆಲ್ಲ ಗೊತ್ತಿಲ್ಲ. ಆ ಟೈಮಲ್ಲಿ ಓಡಲಿಲ್ಲ ಅಂತ ಹೇಳೋದಿಲ್ಲ, ಬಟ್ ಮತ್ತೆ ಸ್ವಲ್ಪ ಡ್ರಾಪ್ ಶುರು ಆಯಿತು.
ಮುಂಚೆ ಒಂದು ಲಕ್ಷ 2 ಲಕ್ಷ ಮಿಲಿಯನ್ ಒಂದಂತೂ 3.2 ಮಿಲಿಯನ್ ಅಂದರೆ 32 ಲಕ್ಷ ಜನ ಕಂಡಿರೋ, ಅದರಿಂದ 10,000 ಜನ ಬಂದಿರು ನನಗೆ ಫಾಲೋವರ್ಸ್. ಅಷ್ಟೆಲ್ಲ ಹೋಗಿ ಮತ್ತೆ 40K 50K 60K ಗೊತ್ತಿಲ್ಲ, ತುಂಬ ಕಮ್ಮಿ ಆಗಿ ಶುರು ಆಯಿತು. ನಂಗೆ ಎಂಥದ್ದು ಐಡಿಯಾ ಇರಲಿಲ್ಲ. ಸೊ ನಾನು ಎಂತ ಮಾಡಿದೆ ಅಂತಂದರೆ, ಹೆಂಗೂ ನನ್ನ ಕವಿತೆ ಕೂಡ ಖಾಲಿ ಆಯ್ತೈತೆ, ನಂಗೆ ಮೋಟಿವೇಶನ್ ಹೋಯ್ತು. ಸೊ ನಾನು ಪಟ್ಟ ಜಂಪ್ ಆದಿ ಫುಡ್ ವ್ಲಾಗ್ ಕೂಡ ಅಲ್ಲಿ ನಮ್ಮ ಸುತ್ತಮುತ್ತ ಯಾರಷ್ಟು ಮಾಡ್ತಿರಲಿಲ್ಲ. ನಾರ್ಮಲಿ ಮಾಡ್ತಿರಲಿಲ್ಲ. ನಾನು ಕಂಡಂಗೆ ಆ್ಯಕ್ಚುಲಿ ಫುಡ್ ವ್ಲಾಗ್ ಒಳ್ಳೆ ಓಡುತ್ತೆ, ಬಟ್ ನಮ್ಮ ಕಡೆಯಲ್ಲಿ ಜಾಸ್ತಿ ಯಾರು ಮಾಡ್ತಿರಲಿಲ್ಲ. ಅರೋಣ ನಂಗೆ ಕ್ಲೈಮ್ ಮಾಡ್ಲಿಕ್ಕಲ್ದ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿದ್ದಂಗೆ ಯಾರು ಮಾಡ್ತಿರ್ಲಿಲ್ಲ ಆಯಿತಾ. ನಾನು ಕಿರಣ್ ಶೆಟ್ಟಿ ಲಂಚೊಮ್ಮೆಗೆ ಊಟಕ್ಕೆ ಹೋಯ್ದಿತ್ತು. ನಾನು ಅದಕ್ಕೆ ಎಲ್ಲೇ ತೆಗೆದು ನಾನು ತಿಂತಿಪ್ಪತ್ತಿಗೆ ವೀಡಿಯೋ ನಾನು ಎದುರಿಗಿಟ್ಟು ಹಿಂಗೆ ಸುಮ್ಮನೆ ಶೂಟ್ ಮಾಡಿ ತೆಕ್ಕೊಂಡೆ. ಆಮೇಲೆ ಅದನ್ನ ಎಡಿಟ್ ಮಾಡಿ ಸೀದಾ ಮನೆಗೆ ನಾವು 5 ಗಂಟೆ ರೀಚ್ ಆದರೆ 5:30 ರೀಚ್ ಆದರೆ ಪಟ್ ಎಡಿಟ್ ಮಾಡಿ ವಾಯ್ಸ್ ಓವರ್, ಅದು ನಾನು ಸ್ಕ್ರಿಪ್ಟ್ ಮಾಡಲಿಲ್ಲ ಅಂತ ಮಾಡಿಲ್ಲ, ವಾಯ್ಸ್ ಓವರ್ ಕೊಟ್ಟು ಹಾಕ್ದು 1.5 ಮಿಲಿಯನ್ 15 ಲಕ್ಷ ಜನ ಕಂಡ್ರು. ಸೊ ನಂಗೆ ಅಲ್ಲಿಂದ ಮೇ ಬಿ ನಂದು ಎಲ್ಲ ಮೋಟಿವೇಶನ್ ಇದೆ ಆಯ್ತು ಅನ್ಸುತ್ತೆ. ಒಂದು ಸಲ ವೈರಲ್ ಆಗ್ಬೋದು, ನಾನು ಅದನ್ನೇ ಕಂಟಿನ್ಯೂ ಮಾಡೋದು. ಸೊ ನಾನು ಎಂತ ಮಾಡಿದೆ, ಫಸ್ಟಿಗೆಲ್ಲ ಎಂಥದ್ದು ಕೊಲ್ಯಾಬ್ಸ್ ಎಲ್ಲ ಬರ್ತಿರಲಿಲ್ಲ ಆಯಿತಾ. ನಾನೇ ಎಲ್ಲ ಕಡೆಗೆ ಹೋಗಿ ಶೂಟ್ ಮಾಡಿ ಅಂದರೆ ನಾನೇ ಫ್ರೀ ಪ್ರಮೋಷನ್ ಫುಡ್ಡೆಲ್ಲ ಹೆಂಗೆ ಆನೆಸ್ಟ್ ರಿವ್ಯೂ ಎಲ್ಲ ಕೊಡ್ತಿದ್ದೆ. ಸೊ ಆ ಥರ ನಂದು ಫುಡ್ ವ್ಲಾಗ್ ಕಂಟಿನ್ಯೂ ಆಯಿತು. ಇಷ್ಟರೊಳಗೆ ನಂದು ಫಸ್ಟ್ ಒಂದು ಮೊಬೈಲ್ ಇದೊಂದು ಕೊಲ್ಯಾಬ್ ಬಂತು. ಅದಾದಮೇಲೆ ಈ ಥರ ಯಾವುದೋ ಒಂದು ಈವೆಂಟ್ ಅವ್ರದ್ದು ಕೊಲ್ಯಾಬ್ ಬಂತು. ಮತ್ತು ಯಾವುದೋ ಒಂದು ಹಿಂಗೆಲ್ಲ ಮಧ್ಯೆ ಬರ್ತಿದ್ದೆ. ಫಸ್ಟಿಗೆ ನಾನು ಎಲ್ಲದನ್ನು ತಕ್ಕಂತಿದ್ದೆ. ಮತ್ತೆ ಹೇಳಿದೆ. ಸೊ ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಿದ್ದೆ ನಾನು ಫುಡ್ ವ್ಲಾಗ್ ಅಂದರೆ ನಂದು ಮತ್ತೆ USP ಅಂತಂದರೆ ರಾಶಿ ಆರ್ಡ್ರ್ ಮಾಡೋದು, ಅದನ್ನು ತಿಂಬುದು ತೋರಿಸೋದು. ನಮ್ಮಲ್ಲಿ ಎಂತ ಮಾಡ್ತಾರೆ, ಒಂದು 2-3 ಐಟಮ್ ತೋರಿಸಿ ಬಿಟ್ಬಿಡ್ತಾರೆ. ಸೊ ನಾನು ರಾಶಿ ಆರ್ಡರ್ ಮಾಡಿ ತಿಂಬೋದಿತ್ತಲ್ಲ, ಅದೇ ಸ್ವಲ್ಪ ಚೆನ್ನಾಗಿ ಕಾಂಬಕ್ಕೆ ಸ್ವಲ್ಪ ಕಣ್ಣಿಗೆ ಹೋಗ್ತಿದೆ ಆಯ್ತಾ. ಇವಳೆಂತಪ್ಪ ಇಷ್ಟಪ್ಪ ತಿಂತಾಳೆ, ನಿನ್ನ ಹೊಟ್ಟೆ ಹಂಡಿ ಆ ಥರ ತುಂಬೆಲ್ಲ ಕಾಮೆಂಟ್ಸ್ ಬರ್ತಿತ್ತು. ಫಸ್ಟಿಗೆ ಒಳ್ಳೆ ಕಾಮೆಂಟ್ಸ್ ಬರ್ತಿತ್ತು, ಕಡೆಗೆ ಬರೀ ಇವಳು ತಿಂಬುದೆ ಆ ಥರನೇ ಹೆಸರಾಯಿತು. ಆ್ಯಂಡ್ ಮತ್ತೆಂತಂದರೆ ತುಂಬ ಜನ ಫುಡ್ ವ್ಲಾಗರ್ಸ್ ನಾನು ಅಲ್ಲಿ ಕಂಡುಬಿಟ್ಟೆ. ನಂಗೆ ಅದು ಆಮೇಲೆ ಮೋಟಿವೇಶನ್ನೇ ಹೋಯ್ತು. ಮೋಟಿವೇಶನ್ ಆಪಕ್ಕೆ ಸುಮಾರೆಲ್ಲ ಕಾರಣವಾಗ್ತದೆ. ನಾನು ಅದಕ್ಕೆ ನಂದು ಟು ಬಿ ಆನೆಸ್ಟ್ ನಾನು ಹೇಳ್ತೆ, ನನಗೆ ಯಾರು ಮಾಡ್ದಿದ್ದ ಥರ ಮಾಡ್ಕೊಂತ ನಂಗೆ ಆಸೆ ಆಯಿತಾ. ಅದು ಗೊತ್ತಿಲ್ಲ ಎಲ್ಲಿಂದ ಬಂತು ಅನ್ಕೊಂಡು. ಅದಕ್ಕೆ ನಾನು ಕಾಂಟೆಂಟ್ಸ ತುಂಬ ಒರಿಜಿನಲ್ ಆಗಿ ಟ್ರೈ ಮಾಡ್ತೀನಿ. ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಯು ನೀಡ್ ಟು ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಎವ್ರಿವೇರ್ ಆಯಿತಾ. ಇನ್ಸ್ಪಿರೇಷನ್ ತಗೊಳ್ಳಿ, ಬಟ್ ಡಿಟೋ ಮಾಡೋದು ನಂಗೆ ಇಷ್ಟ ಆಗ್ತಿಲ್ಲ. ಸೊ ನಾನು ಎಂತಾದರೂ ಒರಿಜಿನಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀವಿ. ಬಟ್ ಎಲ್ಲ ಅದನ್ನ ಯಾರಾದರೂ 2-3 ಜನ ಮಾಡೋದ್ಕೊಂಡ್ರೆ ನಂಗೆ ವಾಪಸ್ ಬೋರ್ ಆಗಿಬಿಡುತ್ತೆ. ಸೊ ಫುಡ್ ವ್ಲಾಗ್ ಸ್ವಲ್ಪ ಕಮ್ಮಿ ಆಯ್ತು, ಬಟ್ ಸ್ಟಿಲ್ ಐ ಆಮ್ ಡೂಯಿಂಗ್ ಇಟ್ ಆಯಿತಾ. ಅದಾದಮೇಲೆ ಮನೆಯಲ್ಲಿ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಂದು ಮೇಯ್ನ್ ಮೋಟಿವ್ ವ್ಲಾಗಲ್ಲಿ ಎಂತ ಇದ್ದದ್ದು ಅಂದರೆ ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದಲ್ಲ. ಸೊ ಬೆಂಗಳೂರಲ್ಲಿ ಕೆಲಸ ಮಾಡೋರಿಗೆ ರೀಚ್ ಆಗಲಿ, ಅವ್ರ ಮನೇನ ಹೆಂಗೆ ಮಿಸ್ ಮಾಡ್ಕಂತ್ರ ಆ್ಯಂಡ್ ನಂದು ಮನೆ ರೂಟೀನ್ ಹೆಂಗೆ, ನಮ್ಮ ಊರೆಷ್ಟು ಚಂದ, ಬಿಕಾಸ್ ನಾನು ಮಿಸ್ ಮಾಡ್ಕೊತಿದ್ದೆ ಡೆಫಿನೆಟ್ಲಿ. ಊರಿಗೆ ಹೋಗೋದು ಇಷ್ಟೊತ್ತಿಗೆ ಅಂತ ಕಾಯ್ತಿದ್ದೆ. ಸೊ ನನಗೆ ಟು ಬಿ ಆನೆಸ್ಟ್ ನನಗೆ ಹೆಂಗೆ ನಮ್ಮ ಊರಿನ ಮೇಲೆ ಇತ್ತು ಆ ಥರ ರೀಲ್ ಮಾಡಿ ಹಾಕ್ತಿದ್ದೆ. ಆ್ಯಂಡ್ ಜನಕ್ಕೆ ತುಂಬ ಇಷ್ಟ ಆಯ್ತು. ತುಂಬ ಅಂದರೆ ಎಲ್ಲ ಎವ್ರಿ 2 or 3 ರೀಲ್ಸ್ ಮಧ್ಯೆ ಹಾಕೋದಿಲ್ಲ 1 ಮಿಲಿಯನ್ 2 ಮಿಲಿಯನ್ 3 ಮಿಲಿಯನ್ ಈ ಥರ ಓಡ್ತಾನೆ ಇದೆ. ನಂಗಂತೂ ಭಯಂಕರ ಖುಷಿ. ಏನು ಹೋದಲ್ಲೆಲ್ಲ ಹೇಳೋದು, ನಿಮ್ಮದು ಊರು ವ್ಲಾಗ್ ಲೈಕ್ ಇರುತ್ತೆ, ನಿಮ್ಮದು ಹೋಮ್ ವ್ಲಾಗ್ ಲೈಕ್ ಇರುತ್ತೆ ಅಂದ್ಕೊಂಡು ಎಲ್ಲರೂ ಹೇಳ್ತಿದ್ರು. ಎಲ್ರಿಗೂ ಇಷ್ಟ ಆದೈತೆ. ಆ್ಯಂಡ್ ಮತ್ತೆಂತಂದರೆ ನಾನು ಅದರಲ್ಲಿ ಎಂತ ಹೇಳಿದೆ ಅಂತಂದರೆ, ನಮ್ಮ ಗದ್ದೆಲ್ಲ ನಾವು ಬೆಳ್ಕೊಂಡ್ಲಕ್ಕ ಆ್ಯಂಡ್ ಸ್ವಲ್ಪ ದೂರ ಹೋದರೆ ಪ್ಯಾಟೆ ಇತ್ತು, ಅಲ್ಲಿ ತಗೊಬರ್ಲಕ್ಕ ಬಂಗಡಿ ಮೀನು ಸಾರು ಮಾಡ್ತಾರೆ, ಬೀಚ್ ಇತ್ತು, ಎಲ್ಲದು ಇತ್ತು, ಅದೆಲ್ಲ ತೋರಿಸಿದ್ನ ಚೆನ್ನಾಗಿ ಇಷ್ಟ ಆಯ್ತು. ಮತ್ತೆ ನಾನು ಕಂಟಿನ್ಯೂ ಮಾಡ್ತಿದ್ದೆ. ತುಂಬ ಹಾಕಿದೆ ನಾನು ಊರು ವ್ಲಾಗ್ ಕೂಡ. ಮತ್ತೆ ನನಗೆ ಎಲ್ಲ ಕಡೆ ವ್ಲಾಗ್ ಕಂಡ್ಕೊಂಡು ನಂಗೆ ಒಂಥರ ಆ್ಯಂಡ್ ಈ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲಿಂದನೂ ತುಂಬ ಫಾಲೋವರ್ಸ್ ಆಯ್ರ. ಇಲ್ಲೊಂದು ಕ್ಯಾಚ್ ಇತ್ತು ಅಂತಂದರೆ, ಈ ವ್ಲಾಗ್ ಅಥವಾ ಫುಡ್ ವ್ಲಾಗ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂದು ಕವಿತೆ ಫಾಲೋವರ್ಸ್ ಇದ್ರಲ್ಲ ಅವ್ರು ಡ್ರಾಪ್ ಆರ್. ನನ್ನಂತಂದರೆ ಸುಮಾರು ಒಂದು 50Kವರೆಗೂ ನಾನು 40Kವರೆಗೂ ಫುಲ್ ಪಟ ರೀಚ್ ಆದೆ. ಬಟ್ 50K ಆದಮೇಲೆ ಅವ್ರು 60K ಆದಮೇಲೆ ತುಂಬ ಕಮ್ಮಿ, ತುಂಬ ಸ್ಲೋ ಗ್ರೋತ್ ಆಯಿತು. ಆ್ಯಂಡ್ ನನಗೂ ಕೂಡ ನಾನು ಬೆಂಗಳೂರಲ್ಲಿ ಜಾಸ್ತಿ ಇದ್ದಿದ್ದೆ, ಊರಿಗೆ ಜಾಸ್ತಿ ಹೋಗ್ಕಾತಿಲ್ಲದಿತ್ತು, ಹೋದ್ರೆಲ್ಲ ವ್ಲಾಗ್ ಮಾಡ್ತಿದ್ದೆ ಅಷ್ಟೇ. ಆ್ಯಂಡ್ ತುಂಬ ಸ್ಟಕ್ಕಾಗಿ ಇಷ್ಟು ಜನ ಬರ್ತಿದ್ರು, ಇಷ್ಟು ಜನ ಹೋಗ್ತಿದ್ರು, ಅಲ್ಲೆಲ್ಲ ಇರ್ತಿದ್ದೆ. ಬಿಕಾಸ್ ನಾನು ಕವಿತೆ ಡ್ರಾಪ್ ಮಾಡೋದಲ್ಲ. ಕವಿತೆ ಫಾಲೋವರ್ಸ್ ಕವಿತೆ ಇಷ್ಟಪಡೋರು ಕೂಡ ಇದನ್ನು ಮಾಡಿ ಕವಿತೆ ಮಾಡಿ ಅಂತಿದ್ರು. ಬಟ್ ಮಾಡಿದ್ರೆ ನಂಗೆ ವ್ಯೂಸ್ ಬರ್ತಿಲ್ಲ. ಆ್ಯಂಡ್ ಈಗ ನನ್ನ ಕವಿತೆ ಆಲ್ರೆಡಿ ಮುಂಚೆದು ಖಾಲಿ ಆಯ್ತು. ಈಗ ಹೊಸ್ತಾಗಿ ಅದಕ್ಕೂ ಟೈಮ್ ತಕ್ಕಂತ ಆಫೀಸ್ ಇತ್ತು, ಯೂಟ್ಯೂಬ್ ಮಾಡ್ಕೆ ಇನ್ಸ್ಟಾ ಮಾಡ್ಕೆ ಸುಮಾರೆಲ್ಲ ಕೆಲಸ ಇತ್ತು. ಅದಕ್ಕೆ
ನಾನು ಬ್ರೇಕ್ ತಗೊಂಡೆ. ಹಂಗೋ ಹಿಂಗೋ ಮಾಡಿ 80,000 ಫಾಲೋವರ್ಸ್ವರೆಗೆ ಆದ್ರು. ಅದೆಷ್ಟೊತ್ತಿಗೆ ನನ್ನ ಮದಿಗಿಂತ ಮುಂಚೆ. ಹಾಂ, ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳಕ್ಕೆ, ನನ್ನ ಎಂಗೇಜ್ಮೆಂಟ್ ಆದ ಕೂಡಲೇ ತುಂಬ ಫಾಲೋವರ್ಸ್ ಡ್ರಾಪ್ ಆಯ್ರು. ನಾನು ಕಿರಣ್ ಅವ್ರ ಜೊತೆಗೆ ಫೋಟೋ ಹಾಕಿದ್ಮೇಲೆ ಮುಂಚೆಲ್ಲ ಹುಡುಗರು ಫಾಲೋವರ್ಸ್ ಜಾಸ್ತಿ ಇದ್ದಿದ್ರು. ಎಷ್ಟು ಡ್ರಾಪ್ ಆಯ್ತು ಅಂತಂದರೆ ಐ ಕುಡ್ ಸಿ ಲಿಟ್ರಲಿ 1,000-2,000 ಹಂಗಂಗೆ ಹೋಗ್ತಿದ್ರು. ಬೆಳಿಗ್ಗೆ 300 ಹೋರೆ, ಮಧ್ಯಾಹ್ನ ಮೇಲೆ 400 ಹೋದರೆ ಹಂಗಂಗೆ ಹೋಗ್ಬೋದು. ಮತ್ತು ಕೆಲವರೆಲ್ಲ ನಿಮ್ದೀಗ ವೀಡಿಯೋ ಕಾಮ್ಕೆ ನಂಗೆ ಮನ್ಸಾತಿಲ್ಲ ಹಿಂಗೆಲ್ಲ ಅನ್ಕೊಂಡು ನಂಗೆ ಅನ್ನಿಸ್ತು ಓಕೆ ಫೈನ್. ಕಿರಣ್ ಹೇಳಿದಿದ್ರೆ ತಡಿ ನೀನು ಫೋಟೋಸ್ ಎಲ್ಲ ಹಾಕಬೇಡ ಮತ್ತು ಫಾಲೋವರ್ಸ್ ಹತ್ರ ಅನ್ಕೊಂಡು. ಬಿಕಾಸ್ ಅವ್ರ ಪಾಪ ಕನ್ಸನಲ್ಲಿ ಹೇಳಿದೆ ಫಾಲೋವರ್ಸ್ ಬೇಕಂಬಕ್ಕಿಂತ ಜಾಸ್ತಿ ಕ್ವಾಲಿಟಿ ಫಾಲೋವರ್ಸ್ ಇರಲಿ. ಸುಮ್ಮನೆ ಅವಳು ಮದುವೆ ಆಯಿತು ಅಥವಾ ಅವಳನ್ನು ಸುಮ್ಮನೆ ಅವಳೇನೋ ಚಂದ ಇದ್ದಾಳೆ ಅಂತ ಕಾಂಬಕ್ಕೆ ಇಪ್ಪೋರಿಗಿಂತ ಓಕೆ ಇವಳು ಕಾಂಟೆಂಟ್ ಒಳ್ಳೆ ಮಾಡ್ತಾಳೆ, ಇವಳು ಪರ್ಸ್ನಾಲಿಟಿ ನಂಗೆ ಇಷ್ಟ, ಇವಳು ಮಾತಾಡೋದು ನಂಗೆ ಇಷ್ಟ, ವಿಡಿಯೋ ಕಂಡ್ರೆ ಏನೋ ಖುಷಿ ಆಯ್ತು, ಆ ಥರ ಇಪ್ಪೋರು ಇರಲಿ ಅಷ್ಟೇ. ನಾನು ಕಿರಣಿಗೆ ಹೇಳಿದಿಷ್ಟೇ, ಆ ಥರ ಇಪ್ಪೋರು ಇರಲಿ. ಇಲ್ಲದಿದ್ರೆ ಸುಮ್ಮನೆ ಹುಡುಗಿ ಅಂತ ಇಪ್ಪೋರು ನಂಗೆ ಬೇಡ, ನಿಜ ಬೇಡ ಅಂತ ಹೇಳಿದ್ವಿ. ಆ್ಯಂಡ್ ಆ ಟೈಮಲ್ಲಿ ಆ್ಯಂಡ್ 82,000 ಆರ್ 80,000 ಏನೋ ಮದಿಗಿಂತ ಮುಂಚೆ ನನ್ನ ಫಾಲೋವರ್ಸ್ ಇದ್ದಾಯಿತು. ಎಂಗೇಜ್ಮೆಂಟ್ ಆಗಿ ಸ್ವಲ್ಪ ದಿನದಲ್ಲಿ ಮದುವೆ ಆಯಿತು. ಇದು ನವಂಬರ್ ಕತೆ ಆಯಿತಾ, ನವಂಬರ್ವರೆಗೆ. ಅದಾದಮೇಲೆ ಮದುವೆ ಟೈಮಲ್ಲಿ ಕೌಂಟ್ ಡೌನ್ ಸೀರೀಸ್ ಅಂತ ಮಾಡಿದ್ವಿ. ಬಟ್ ಎಲ್ಲ ಹೇಳ್ರಿ ಇಲ್ಲ ಮದುವೆ ಅಂತ ನಾನು ಅನೌನ್ಸ್ ಮಾಡಿಬಿಡು, ಹಾಕು ವಿಡಿಯೋ ಕಂಟಿನ್ಯೂಸ್ ಹಾಕು, ನಿಂದು ಈ ತಯಾರಿ ಮಾಡ್ತಿದ್ದೆ ಅಂದ್ಕೊಂಡು. ಬಟ್ ನನಗೆ ಎಂತಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ಬೇಗ ಅನೌನ್ಸ್ ಮಾಡಿಬಿಡೋಕ್ಕಾಗ ಅನ್ಕೊಂಡು. ಜನ ಕಣ್ಣು ಹಾಕ್ತರು ಅಂತ ಅಲ್ಲ, ಬಟ್ ನಾನು ಮುಂಚೆನೂ ಯಾವ್ದಾದ್ರು ಕೆಲಸ ಮಾಡೋಕ್ಕಿಂತ ಮುಂಚೆ ಅನೌನ್ಸ್ ಮಾಡಬೇಡಿ, ತಡೀನಿ, ಆಯ್ಲಿ ನಂದು ಅದೇ ಥಾಟ್ಸ್. ಯಾವತ್ತು ಅನೌನ್ಸ್ ಮಾಡಿಬಿಟ್ರೆ ಮತ್ತೆ ಎಂತಾದರೂ ಆಚೆ ಈಚೆ ಆಗ್ಬೋದೇನೋ, ಸುಮ್ಮನೆ ನೆಗೆಟಿವ್ ಎನರ್ಜಿ ನಾವು ಇನ್ವೈಟ್ ಮಾಡ್ದಂಗಲ್ಲ. ಅದಕ್ಕೆ ಮದಿ ಬಗ್ಗೆ ಅಂತೂ ತುಂಬ ಜಾಗೃತಿಲಿ ಇರ್ಕೊಂಡು ನಾನು ಸ್ವಲ್ಪ ಕೌಂಟ್ ಡೌನ್ ಸೀರೀಸ್ ಅನ್ಕ ಇಂಡೈರೆಕ್ಟ್ ಹಿಂಟು ಕೊಟ್ಟೆಲ್ಲ ಮಾಡ್ತಿದ್ದೆ. ಸೊ ಆ ಟೈಮಲ್ಲೂ ಅಂಥದ್ದೆಂಥ ಗ್ರೋತ್ ಇರಲಿಲ್ಲ. ಮದಿ ಟೈಮಿಗೆ ಬಂತು ನಂಗೆ ಅನ್ನಿಸ್ತು, ನಾನು ಈಗ ಪೋಸ್ಟ್ ಮಾಡಿದ್ರೆ ಮತ್ತು ಇನ್ಯಾವತ್ತು ಪೋಸ್ಟ್ ಮಾಡೋದು ಅಂದ್ಕೊಂಡು ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದು ಮೆಹಂದಿ ಎಲ್ಲ ಆದಮೇಲೆ ನಾನು ಪೋಸ್ಟ್ ಮಾಡೋದು. ಫಸ್ಟಿಗೆ ಒಂದು ಬಳೆ ಶಾಸ್ತ್ರದ್ದು ಮಾಡ್ದು, ಮೆಹಂದಿದು ಮಾಡ್ದು. ಆ್ಯಂಡ್ ಪ್ರತಿಯೊಂದು ಎಂತೆಲ್ಲ ಹಾಕ್ತಿದ್ದು ಆ ಟೈಮಲ್ಲಿ ಎಲ್ಲ ಮಿಲಿಯನ್ ವ್ಯೂಸ್ ಹೋಗ್ತಿದ್ದು. ಬಿಕಾಸ್ ಜನಕ್ಕೆ ಡೆಫಿನೆಟ್ಲಿ ಮದುವೆ ಆದರೆ ಹೆಂಗಾಗ್ತೈತಿ ಇವ್ರದ್ದು ಕಾಂಬಕ್ಕೆ ಇಷ್ಟ. ಸೊ ಆ ಟೈಮೆಲ್ಲ ಮಿಲಿಯನ್ ವ್ಯೂಸ್ ಆಗ್ತಿದ್ದೆ. ಸೊ ನನಗೂ ಖುಷಿ. ಆ್ಯಂಡ್ ಫಾಲೋವರ್ಸು ಮದಿ ಟೈಮ್ ನಂಗೆ 10,000 ಫಾಲೋವರ್ಸ್ ಹಾಗೆ ಬಂದರು. ಅದೆಂಥದ್ದು ಮದಿ ಸೀರೀಸಲ್ಲೇ ಬಂದರು. ಸೊ 90,000 ಹಾಗೆ ಇದ್ದಿತ್ತು, ನಾನು 92,000 ಹಾಗೆ ಇದ್ದಿತ್ತು. ಬಟ್ 92,000 to 100K ಇತ್ತಲ್ಲ, ನವಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮಾರ್ಚ್ 4 ತಿಂಗಳು. ಯಪ್ಪ, ಆ 8,000 ಜನ ಫಾಲೋವರ್ಸ್ ಅಪ್ಪಕ್ಕೆ ಸೀರಿಯಸ್ಲಿ ನಂಗಂತೂ ನಾನು ಅಂದ್ಕೊಂಡೆ ಆಯ್ಲಿ. ಫಸ್ಟಂತೂ ನಾನಂತೂ ಆಯ್ಲಿ ಅಂತ ಫುಲ್ ಎಂತೆಂತೆಲ್ಲ ಪೋಸ್ಟ್ ಮಾಡ್ತಾ ಕಂಡೆ. ಬಟ್ ಕಡೆಗೆ ಅನ್ನಿಸ್ತು ನಾಟ್ ವರ್ತ್ ಇಟ್. ಸ್ವಲ್ಪ ಆರಾಮಾಗಿ ಮಾಡುವ, ಚೆನ್ನಾದಲ್ಲೇ ಬಪ್ಪೋರು ಬರಲಿ. ನಾನು ಮುಂಚೆ ಹೇಳನಲ್ಲ, ಎಷ್ಟು ಚೇಸ್ ಮಾಡ್ತನೋ ಅಷ್ಟು ದೂರ ಓಡುತ್ತೆ. ಮುಂಚೆ ನನಗೆ ಲೆಸನ್ ಆಯ್ತಿದೆ, ಪಾಠ ಕಲಿಸಿತ್ತು ನನಗೆ ಲೈಫ್. ಸೊ ಲೆಟ್ಸ್ ಅಟ್ರಾಕ್ಟ್. ಬಿಕಾಸ್ ಮತ್ತೆ ಪುನಃ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ. ಆ ನೆಗೆಟಿವ್ ಕಾಮೆಂಟ್ಸಿಗೆ ರಿಪ್ಲೈ ಮಾಡೋದಾಗಿರಲಿ, ಆರ್ ಎಂಥದ್ದು ಮಾತಾಡೋದಾಗಿರಲಿ, ಹೆಣ್ಮಕ್ಳ ಬಗ್ಗೆ ಮಾತಾಡೋದಾಗಿರಲಿ. ಇದು ಮುಂಚೆಯಿಂದ ನನಗೆ ಆ್ಯಕ್ಚುಲಿ ಇಷ್ಟ ಆಯ್ತಾ, ಈ ಟಾಪಿಕ್ ಇಷ್ಟ. ನೀವು ಕಿರಣ್ ಹತ್ರಕ್ಕೆ ಏನಾರು ಗೊತ್ತಾತ ಅವ್ರು ಹೇಳ್ತಿರ್ತಾರೆ, ನೀನು ದೊಡ್ಡ ಫೆಮಿನಿಸ್ಟ್ ಅನ್ಕೊಂಡು ಹೇಳ್ತಿರ್ತಾರೆ. ಆರ್ಗ್ಯುಮೆಂಟ್ ಎಲ್ಲ ಮಾಡ್ತಿರ್ತೀವಿ, ಎಂತಕ್ಕದು ಹಾಗೆ ಎಂತಕ್ಕಿದ್ದು ಹಿಂಗೆ. ಅವ್ರ ಹತ್ರ ಅಂತಲ್ಲ, ನಾರ್ಮಲಿ ನನ್ನ ಕ್ಲೋಸ್ ಸರ್ಕಲ್ಸಿಗೆ ಗೊತ್ತಿರುತ್ತೆ, ಅದೆಂತಕ್ಕೆ ಹಿಂಗಾಯ್ಕಿ, ನೀವು ಎಂತಕ್ಕೆ ಹಂಗೆ ಹೇಳೋದು, ಹಿಂಗೆ ಹೇಳೋದು, ಅದೆಲ್ಲ ಮಾಡ್ತಿರ್ತ ನಾನು. ಸೊ ನಾನು ಅದಕ್ಕೆ ಎಂತ ಮಾಡಿದೆ, ನಾನು ಈ ಥರ ಕಾಂಟೆಂಟ್ ಹಾಕೋ ಶುರು ಮಾಡಿದೆ. ಬಿಕಾಸ್ ದ್ಯಾಟ್ ಈಸ್ ಆ್ಯಕ್ಚುಲಿ ಮೀ. ಇಷ್ಟೆಲ್ಲ ಮುಂಚೆಲ್ಲ ಮಾಡ್ತಿದ್ನಲ್ಲ ಅದು ನಾನೇ, ಬಟ್ ಸ್ವಲ್ಪ ಪ್ರಿಟೆಂಡಿಂಗ್ ವರ್ಷನ್ ಆಫ್ ಸುಷ್ಮಿತಾ ಸಾಲಿಗ್ರಾಮ ಅನ್ಲಕ್ಕ. ಬಟ್ ನಾನು ಈಗ ಎಂತ ಹಾಕ್ತಿದ್ನಲ್ಲ ಅದನ್ನ ಆ್ಯಕ್ಚುಲಿ ಬೇರೆಯವ್ರ ಹತ್ರ ಎಂತ ಮಾತಾಡೋತ್ತಿಗೆ ನಾನು ಸ್ಟ್ಯಾಂಡ್ ತಕ್ಕಂತಿ ಅವ್ರೆಂತ ಹೇಳ್ತನಲ್ಲ ಅದು ನಾನು. ಸೊ ಅದನ್ನು ನಾನು ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಜನಕ್ಕೆ ತುಂಬ ಇಷ್ಟ ಆಯ್ತು. ಅಗೇನ್ ಫಸ್ಟ್ ವಿಡಿಯೋ 30 lakhs ವ್ಯೂಸ್. ಅದನ್ನು ನಾನು ರೆಡಿ ಆಗ್ಬೋದು, ಗೆಟ್ ರೆಡಿ ವಿತ್ ಮೀ, ಮೇಕಪ್ ಮಾಡ್ಕೊಂಡು ರೆಡಿ ಆಗ್ದು. ಮೇಕಪ್ ಮಾಡ್ಕೊಂಬುದಕ್ಕೆ ಅಲ್ಲೇ ನಂಗೆ ಎಷ್ಟು ಪಾಸಿಟಿವ್ ಬತ್ತಲ್ಲ, ನೀವು ಒಳ್ಳೆ ಮಾತಾಡ್ರಿ ಹಂಗೆ ಹಿಂಗೆ ಅನ್ಕೊ ಪಾಸಿಟಿವ್ ಕಾಮೆಂಟ್ಸ್ ಬತ್ತಲ್ಲ, ಅಷ್ಟು ನೆಗೆಟಿವ್ ಬತ್ತು, ಅಷ್ಟೆಲ್ಲ ಸ್ವಲ್ಪ ಕಮ್ಮಿ ಬತ್ತು. ಅದೇ ಮೊಮೆಂಟಲ್ಲಿ ನನಗೆ 100K ಆಯಿತು. 100K ಹಬ್ಬಕ್ಕೆ ತುಂಬ ತಲೆ ಕೆಡಿಸ್ಕೊಂಡು ಸ್ಕ್ರಿಪ್ಟ್ ಬರೆದು ಎಡಿಟ್ ಮಾಡಿ ಒರಿಜಿನಲ್ ಐಡಿಯಾಸ್ ಥಿಂಕ್ ಮಾಡಿ ಸುಮಾರೆಲ್ಲ ಮಾಡಿದೆ. ಥ್ಯಾಂಕ್ ಗಾಡ್ ಫೈನಲಿ 100K ರೀಚ್ ಆದೆ. ಆ್ಯಂಡ್ ನಿಮ್ಗೊಂದೇನೋ ಟಿಪ್ಸ್ ಕೊಡೋದಿದ್ರೆ, ನೀವೇನಾದರೂ ಇನ್ ಕೇಸ್ ಸ್ಟಾರ್ಟ್ ಮಾಡೋಕ್ಕಂತಿದ್ರೆ ಮಾಡಿ, ಟ್ರೆಂಡ್ಸ್ ಫಾಲೋ ಮಾಡಿ ಎಲ್ಲ ಮಾಡಿ, ತೊಂದರೆ ಇಲ್ಲ. ಬಟ್ ನಿಮ್ಮ ತನ ಎಂತ ಇರ್ತಲ್ಲ ಅದನ್ನ ಯಾವತ್ತೂ ಬಿಡಬೇಡಿ. ಫಸ್ಟಿಗೆ ಕಾನ್ಫಿಡೆನ್ಸ್ ಇಪ್ಪೋದಿಲ್ಲ, ಫಸ್ಟಿಗೆ ಎಂತ ಮಾಡೋದನ್ನ ಗೊತ್ತಿಲ್ಲ, ಫಸ್ಟ್ ಸ್ಟಾರ್ಟ್ ಮಾಡಿ. ಬಟ್
ಪ್ರಾಸೆಸ್ಸಲ್ಲಿ ಎಂಥ ನಿಮ್ತನ ಬಿಟ್ಕೊಡಬೇಡಿ. ಹಾಂ, ಮತ್ತು ಬ್ರ್ಯಾಂಡ್ ಕೊಲಾಬ್ ಬಗ್ಗೆ ಫಸ್ಟಿಗೆ ನಂದೊಂದು 10,000-20,000 ಇಪ್ಪತ್ತಿಗೆ ಎಂತ ಬತ್ತಿತ್ತೋ ಎಲ್ಲ ಮಾಡಿದೆ. ನಾನು ಬಾರ್ಟರ್ ಮಾಡಿದೆ. 10,000 ಆದಮೇಲೆ ನಾನು ಬಾರ್ಟರ್ ಯಾವುದೂ ಮಾಡಲಿಲ್ಲ. ಸೊ ಎಂತೆಂತೆಲ್ಲ ಬತ್ತಿತ್ತೋ ದುಡ್ಡು ಕೊಡ್ತಾ ತಕ್ಕಂತಿದ್ದಿ. ಬಟ್ ಎಕ್ಸೆಪ್ಟ್ ಫಾರ್ ಬೆಟ್ಟಿಂಗ್ ಆ್ಯಪ್ ಮತ್ತು ಎಂತಾದರೂ ಹಾರ್ಮ್ಫುಲ್ ಕೆಮಿಕಲ್ಸ್ ಇದ್ದದ್ದು ಕ್ರೀಮ್ ಎಲ್ಲ ಬಂದರೆ ಗೊತ್ತಿದ್ರೆ, ಅಂದರೆ ಗಲೀಜಾಯ್ತು ಪ್ರಾಡಕ್ಟ್ ಅಂತ ಗೊತ್ತಿದ್ರೆ, ಅಥವಾ ಪಕ್ಕಾ ಕ್ಯಾಟಗರಿ ಮಾಡೋದಲ್ಲ ಅಂತಿದ್ರೆ ಅದನ್ನು ಮಾಡ್ತಿರ್ಲಿಲ್ಲ. ಬಿಟ್ಟರೆ ಮೆಂತೆಲ್ಲ ಬತ್ತಿತ್ತೋ ಎಲ್ಲ ತಕ್ಕಂತಿದ್ದೆ. 50,000 ಆರ್ 40-50,000 ಆ ಟೈಮಲ್ಲೆಲ್ಲ ಕೆಲವೊಂದು ನಾರ್ಮಲಿ ಎಲ್ಲ ಮಾಡುವಂಥದ್ದು ಬತ್ತಿದ್ದಿತ್ತು. ಬಟ್ ನನಗೆ ಕಂಡು ಕೇಂದ್ರ ತಕ್ಕಂತಿದ್ದಿದ್ದು ಎಲ್ಲನೂ ಒಟ್ಟರಾಶಿ ತಕ್ಕಂತಿಲ್ಲ ಇತ್ತು. ಫಸ್ಟಿಗೆ ಹೆಂಗಿದಿತ್ತು ಆ ಥರ ತಕ್ಕಂತಿಲ್ಲ ಇತ್ತು. ನಾನು ಬ್ರ್ಯಾಂಡ್ ಕೊಲಾಬ್ ತಗೊಂಗಿಂತ ಮುಂಚೆ ನಂಗೆ ಇಷ್ಟ ಆಯ್ತಾ ಅವ್ರು ಮಾಡ್ಲಕ್ಕ ಸುಮ್ಮನೆ ದುಡ್ಡು ಎಷ್ಟೋ ಒಂದು ಕೊಡ್ತಾರೆ ಅಂದ ಕೂಡಲೇ ಅದು ಮಾಡೋದಿಲ್ಲ. ಅಷ್ಟು ಜನ ಕಾಂತ್ರ ಇಷ್ಟಪಡ್ತಾರೆ, ಟ್ರಸ್ಟ್ ಮಾಡಿದ್ರು, ಸುಷ್ಮಿತಕ್ಕೆ ಅಂತದ್ದು ಒಂದು ಹೇಳ್ತಂತ ಖುಷಿ ಪಡ್ತಾರೆ. ಸೊ ಅದನ್ನೆಲ್ಲ ನಂಗೆ ಬ್ರೇಕ್ ಮಾಡೋಕ್ಕಂತೂ ಇಷ್ಟಲ್ಲ. ಇಷ್ಟು ನಂದು ಜರ್ನಿ ವಾಸ್ ನಾಟ್ ವಾಕ್ ಆನ್ ದ ಕೇಕ್. ಅದೇ ಹೇಳೋದಲ್ಲ, ಅಂಥದ್ದು ತಪ್ಪಾದರೆ ಕ್ಷಮಿಸಿ. ಅಷ್ಟು ಈಸಿ ಇರಲಿಲ್ಲ. ಮೇಲೆ ಕೆಳಗೆ ಏರಿಳಿತ ಅದು ಇದು ಎಲ್ಲ ಇದ್ದಿತ್ತು. ಬಟ್ ಕನ್ಸಿಸ್ಟೆಂಟ್ ಆಗಿದೆ. ಈಗ ಸಾಕಾಣಿ ನಂಗಂತೂ ಗೊತ್ತಿಲ್ಲ. ನಂಗೆ ಖುಷಿ ಆಗ್ಬೋದಾಯ್ತಾ ಮಾತಾಡೋಕೆ ನಿಮ್ಮ ಜೊತೆಗೆ ಇಷ್ಟೊತ್ತರೆಗೆ ಮಾತಾಡಿದೆ. ಎಷ್ಟೊತ್ತಾಯ್ತು ಈಗ. ನೀವೇನಾದರೂ ಎಂತಾದರೂ ಸ್ಟಾರ್ಟ್ ಮಾಡ್ಕೊಂತಿದ್ರೆ, ಈ ಥರ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡ್ಕೊತಿದ್ರೆ, ಬರೀ ಕಾಂಟೆಂಟ್ ಕ್ರಿಯೇಷನ್ ಅಂತಲ್ಲ, ಎಂತಾದರೂ ಸೈಡ್ ಹಸಲ್ ಸ್ಟಾರ್ಟ್ ಮಾಡ್ಕೊತಿದ್ರೆ, ಅವ್ರ ಬಿಸ್ನೆಸ್ ಅವ್ರ ಪ್ಯಾಷನ್ ಫಾಲೋ ಮಾಡ್ಕೊತಿದ್ರೆ ಸ್ಟಾರ್ಟ್ ಮಾಡಿ. ತುಂಬ ಥಿಂಕ್ ಮಾಡಬೇಡಿ, ಓವರ್ ಥಿಂಕ್ ಮಾಡಬೇಡಿ, ಯಾರು ಎಂತ ಹೇಳ್ತಂತ ಅನ್ಕೊಬೇಡಿ, ಸ್ಟಾರ್ಟ್ ಮಾಡಿ ಅಷ್ಟೇ. ಆ್ಯಂಡ್ ಪ್ರಾಸೆಸ್ಸಲ್ಲಿ ನಿಮ್ಗೆ ಎಂತ ಮಾಡ್ಕೊಂತ ನಿಮಗೆ ಗೊತ್ತಾಯ್ತು. ಫಸ್ಟಿಗೆ ಬೀಳ್ತೀರಿ, 2 ಸಲ ಬೀಳ್ತೀರಿ, 3 ಸಲ ಬೀಳ್ತೀರಿ, 4 ಸಲ ಬೀಳ್ತೀರಿ, ಎಲ್ಲ ನಗಾಡ್ತಾರೆ, ಹಾಲ್ಕಣ ಅಂತ ಕ್ರಿಟಿಸೈಸ್ ಮಾಡ್ತಾರೆ, ಆಮೇಲೆ ಅವರೇ ಚಪ್ಪಾಳೆ ತಟ್ಟಿದ್ರೆ. ಸೊ ಡೋಂಟ್ ಸ್ಟಾಪ್, ಮಾಡಿ. ನಾನು ಸುಷ್ಮಿತಾ ಅಕ್ಕನ ಕಡೆಯಿಂದ ನಿಮಗೆ ಒಪ್ಪೋದು. ಅದಾದಮೇಲೆ ಎಂತ ಅಂದರೆ ನಿಮಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ಅವ್ರು ಎಷ್ಟು ಜನ ಇಲ್ಲಿದ್ರಿ ಅಂದ್ಕೊಂಡು. ಬಟ್ ಬರೀ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕಾಣ್ತಿದ್ರು ಕೂಡ ನಿಮಗೂ ತುಂಬ ಥ್ಯಾಂಕ್ಸ್. ಯಾವತ್ತೂ ಸಪೋರ್ಟ್ ಮಾಡ್ತೀರಿ, ಎಂಥದೇ ಕಾಂಟೆಂಟ್ ಹಾಕಿದ್ರು ರ್ಯಾಂಡಮ್ ಆದರೂ ನೀವು ಕಾಣ್ತೀರಿ. ನಂಗೆ ಗೊತ್ತಿಲ್ಲ, ತುಂಬ ಸಪೋರ್ಟ್ ಮಾಡಿರಿ. ಆ್ಯಂಡ್ ಪ್ರತಿ ಹೆಜ್ಜೆಲ್ಲೂ ಇಡ್ತೀರಿ. ನಾನು ಪ್ರತಿ ಹೆಜ್ಜೆನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಂದು ಗಮ್ಮತ್ತಿನ ವಿಚಾರ ಅಂತಂದರೆ, ಬೇರೆ ಯಾರಾದರೂ ನನ್ನ ಬಗ್ಗೆ ತಪ್ಪು ಹೇಳಿದ್ರೆ, ನೀವು ಹಿಂಗೆ ಅಥವಾ ತುಂಬ ಬ್ಯಾಡ್ದೇ ಥರ ಕ್ರಿಟಿಸೈಸ್ ಮಾಡಿದ್ರೆ, ಇನ್ನೊಬ್ರು ಯಾರೋ ಬಂದು ನೀವೆಂತಕ್ಕೆ ಹಂಗೆ ಹೇಳೋದವರಿಗೆ ಅಂತ ಡಿಫೆಂಡ್ ಮಾಡ್ತಾರಲ್ಲ, ಈ ಥರ ಗ್ಯಾಂಗ್ ನಾನು ಬಿಲ್ಡ್ ಮಾಡಿದೆ ಅಂತ ಹೇಳೋಕ್ಕೆ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇತ್ತು ನನ್ನ ಮೇಲೆ, ನಿಮ್ಮ ಮೇಲೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಗಮ್ಮತ್ತಂಗಿರಿ.